Namaskara. Today in this session we're going to discuss about the Sino-Japanese War and beginning of the Second World War. ಇವತ್ತಿನ ದಿನ ಈ ಒಂದು ಅಧಿವೇಶನದಲ್ಲಿ ನಾವು ಸೀನೋ ಜಪಾನೀಸ್ ಅಂದರೆ ಚೀನಾ ಮತ್ತು ಜಪಾನ್ ನಡುವೆ ಆದಂತಹ ಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಪ್ರಾರಂಭದ ಬಗ್ಗೆ ತಿಳಿತಾ ಹೋಗೋಣ. ಈ ಒಂದು ಯುದ್ಧಕ್ಕೆ ಆದಂತಹ ಏನೇನು ಕಾರಣಗಳಿತ್ತು ಅಂತ ಫಸ್ಟ್ ತಿಳಿತಾ ಹೋಗೋಣ. ಮೊದಲನೇ ಕಾರಣ ಬಂದು ಡ್ಯೂರಿಂಗ್ ದಿಸ್ ಟೈಮ್ ಚೀನಾ ವಾಸ್ ಡಿಸ್ಟ್ರಕ್ಟೆಡ್ ಬೈ ದಿ ಸಿವಿಲ್ ವಾರ್. ಅಂದರೆ ಈ ಒಂದು ಸೀನೋ ಜಪಾನ್ ಯುದ್ಧ ಆಗೋ ಸಂದರ್ಭದಲ್ಲಿ ಚೀನಾದಲ್ಲಿ ಒಂದು ಆಂತರಿಕ ಕದನ ಆಗ್ತಾ ಇತ್ತು. ಯಾರ ನಡುವೆ? ಕುಮಿಂಟಾಂಗ್ ಮತ್ತೆ ಕಮ್ಯುನಿಸ್ಟ್ ಪಕ್ಷ ನಡುವೆ. ಇವರಿಬ್ಬರ ನಡುವೆ ಆಗ್ತಿದ್ದಂತಹ ಒಂದು ಆಂತರಿಕ ಕದನ ಜಪಾನರ್ಗೆ ಚೀನಾ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತು. ಮತ್ತೊಂದು ಕಾರಣ ಬಂದು ವೇರಿಯಸ್ ವಾರ್ ಲಾರ್ಡ್ಸ್ ವರ್ ದೇರ್ ಇನ್ ಚೀನಾ. ವಾರ್ ಲಾರ್ಡ್ಸ್ ಅಂತಂದ್ರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಅಲ್ಲಿ ಶ್ರೀಮಂತರು ಬರ್ತಾರೆ, ಮತ್ತೆ ಪೊಲಿಟಿಷಿಯನ್ಸ್ ಬರ್ತಾರೆ, ಬ್ಯೂರೋಕ್ರಾಟ್ಸ್ ಬರ್ತಾರೆ, ಮತ್ತೆ ಶ್ರೀಮಂತ ವರ್ಗದವರು ಒಟ್ಟಿಗೆ ಈ ವಾರ್ ಲಾರ್ಡ್ಸ್ ಒಂದು ಗುಂಪಿಗೆ ಬರ್ತಾರೆ. And also these warlords were the members of the Kuomintang party also. Kuomintang ಪಕ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಈ ಒಂದು ಶ್ರೀಮಂತ ವರ್ಗನೇ ಇತ್ತು. ಹಾಗೆ ಅವರಿಗೆ ಚೀನಾದಲ್ಲಿ ಈ ಕಮ್ಯುನಿಸ್ಟರ ಅಟ್ಟಹಾಸವನ್ನ ತಡೆಗಟ್ಟೋದಕ್ಕೆ ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ರು ಅಷ್ಟೇ ಹೊರತಾಗಿ ಜಪಾನ್ನ ಒಂದು ಜಪಾನ್ ಏನ್ ದಾಳಿಯನ್ನು ಮಾಡ್ತಾ ಇತ್ತು ಚೀನಾ ಮೇಲೆ ಅದನ್ನು ತಡೆಗಟ್ಟುವಂತ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಹಾಗಾಗಿನೇ ಜಪಾನರಿಗೆ ಇದೊಂದು ಅವಕಾಶ ಸಿಕ್ತು ಚೀನಾ ಮೇಲೆ ದಾಳಿಯನ್ನ ಮಾಡೋದಕ್ಕೆ. And the third reason is that Chiang Kai-shek, he was a nationalist government leader, the head of the China and as well as the Kuomintang party. As we know that Chiang Kai-shek was against to this communist party. ಚಿಯಾಂಗ್ ಕೈಶೇಕರಿಗೆ ಕಮ್ಯುನಿಸ್ಟರ ಮೇಲೆ ನಂಬಿಕೆ ಇರಲಿಲ್ಲ, ಅವ್ರ ಕಂಡ್ರೆ ಇಷ್ಟನೂ ಇರಲಿಲ್ಲ, ಅವ್ರನ್ನ ಶತ್ರುಗಳಾಗಿ ನೋಡ್ತಾ ಇದ್ದಂಥವ್ರು. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಜಪಾನ ದಾಳಿಗಿಂತ ನಾನು ಕಮ್ಯುನಿಸ್ಟರ್ನ ನಾಶ ಮಾಡುವಂಥದ್ದು ಮುಖ್ಯವಾಗಿ ಕಾಣ್ತು ಚಿಯಾಂಗ್ ಕೈಶೇಕರಿಗೆ. ಸೊ ಹಾಗಾಗಿ ಜಪಾನ್ ಚೀನಾ ಮೇಲೆ ದಾಳಿ ಮಾಡಕ್ಕೆ ಅಲ್ಲಿದ್ದಂಥ ನಾಯಕರನ್ನೇ ಅವ್ರ ಕಡೆಗೆ ನೋಡ್ತಿಲ್ಲ ಅಂತಂದ್ಮೇಲೆ ಇನ್ನು ಒಳ್ಳೆ ಅವಕಾಶ ಸಿಕ್ತು ಜಪಾನ್ಗೆ ಚೀನಾ ಮೇಲೆ ದಾಳಿನ ಮಾಡೋದಕ್ಕೆ. And as well as the Mao Zedong, he was the leader of the Communist Party of China. He wanted to safeguard the China from the Japan invasion. ಏನು ಜಪಾನ್ ದಾಳಿ ಮಾಡ್ತಿತ್ತು ಅದರಲ್ಲಿ ಮಾವೋ ಜೆದುಂಗರು ಚೀನಾವನ್ನ ಸಂರಕ್ಷಣೆ ಮಾಡಬೇಕು ಜಪಾನರ ವಿರುದ್ಧ ಅಂತ ಹೇಳ್ಬಿಟ್ಟಂತ ಹೋರಾಟವನ್ನ ಮಾಡಿದ್ದು ಮಾವೋ ಜೆದುಂಗ್. And what are the other background for the Japan to invade China? ಜಪಾನರಿಗೆ ಏನೇನು ಕಾರಣ ಇತ್ತು ಚೀನಾ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಅಂತಂದ್ರೆ, ಜಪಾನ್ ಈಗರ್ ಫಾರ್ ನ್ಯಾಚುರಲ್ ರಿಸೋರ್ಸಸ್. ಜಪಾನ್ಗೆ ಅದು ಸಂಪತ್ತು ಅಂದ್ರೆ ಪರಿಸರ ಸಂಪತ್ತು ತುಂಬಾ ಅಧಿಕ ಬೇಕಾಗಿತ್ತು ಅವರಿಗೆ. ಹಾಗಾಗಿನೇ ಜಪಾನ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಅಂಡ್ ಸ್ಕೇರ್ಸ್ ನ್ಯಾಚುರಲ್ ರಿಸೋರ್ಸಸ್. ಜಪಾನ್ ಅಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಇತ್ತು, ಹಾಗಾಗಿ ಅವರಿಗೆ ಅಭಾವ ಇತ್ತು. ಆಹಾರ ಪದಾರ್ಥ ಆಗಿರ್ಬೋದು ಅಥವಾ ಜನಗಳಿಗೆ ಬೇಕಾಗುವಂತ ದಿನನಿತ್ಯದ ಬಳಕೆಯ ವಸ್ತುಗಳ ಪೂರೈಕೆ ಮಾಡೋದಕ್ಕೆ ಅಲ್ಲಿ ಹೆಚ್ಚಿನ ಸೌಕರ್ಯ ಇರಲಿಲ್ಲ ಜಪಾನ್ನಲ್ಲಿ. ಸೊ ಹಾಗಾಗಿನೇ ಆ ಸೌಕರ್ಯವನ್ನ ಪೂರ್ಣಗೊಳಿಸೋದಕ್ಕೆ ಅವರು ಬೇರೆ ನೆಲೆಗಳನ್ನ ಹುಡುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿದ್ದೇನೆ ಚೀನಾ. ಏನಕ್ಕಂತಂದ್ರೆ ಚೀನಾ ವಾಸ್ ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್, ಅಲ್ಲಿನ ತೀರ ವಿರಳವಾದಂತಹ ಒಂದು ಜನಸಂಖ್ಯೆ ಇತ್ತು. ಅಂಡ್ ಅಬೆಂಡೆಂಟ್ ಇನ್ ನ್ಯಾಚುರಲ್ ರಿಸೋರ್ಸಸ್, ಅಲ್ಲಿ ಹೆಚ್ಚಿನ ಸಂಪತ್ತಿತ್ತು. ಇದು ಪರಿಸರ ಸಂಪತ್ತು ಅನ್ನೋದು ತುಂಬಾ ಜಾಸ್ತಿ ಚೀನಾದಲ್ಲಿ ಇತ್ತು. ಅಂಡ್ ಆಸ್ ವೆಲ್ ಆಸ್ ಇನ್ ಮಂಚೂರಿಯಾ is one of the part of the China during that time. ಮಂಚೂರಿಯಾ ವಾಸ್ ರಿಚ್ ಇನ್ ಅರಬಲ್ ಲ್ಯಾಂಡ್. ಕೃಷಿಗೆ ಸೂಕ್ತವಾಗುವಂತಹ ಭೂಮಿ ಈ ಮಂಚೂರಿಯಾ ಪ್ರಾಂತದಲ್ಲಿ ಬಹಳಷ್ಟು ಇತ್ತು. ಅಂಡ್ ಆಸ್ ವೆಲ್ ಆಸ್ ದಿ ಕೋಲ್ ವಾಸ್ ದೇರ್, ದಿ ಐರನ್, ಸೋಯಾ ಬೀನ್ಸ್ ಅಂಡ್ ಸಾಲ್ಟ್ ವಾಸ್ ಅಬೆಂಡೆಂಟ್ ಇನ್ ದಿ ಪ್ಲೇಸ್ ಕಾಲ್ಡ್ ದಿ ಮಂಚೂರಿಯಾ. ಹಾಗಾಗಿ ಮಂಚೂರಿಯಾದಲ್ಲಿ ಕೃಷಿಯ ಭೂ ಪ್ರದೇಶಗಳು ತುಂಬಾ ಅಧಿಕವಾಗಿತ್ತು. ಮತ್ತೆ ಕೋಲ್ ಅಂತಂದ್ರೆ ನಮ್ಗೆ ಯಾವುದು ಕಲ್ಲಿದ್ದಲು ಅದು ಇತ್ತು, ಐರನ್ ಕಬ್ಬಿಣ ಇತ್ತು, ಸೋಯಾಬೀನ್ಸ್ ಇತ್ತು, ಮತ್ತೆ ಉಪ್ಪು, ಇವೆಲ್ಲವೂ ಸಹ ಅಧಿಕ ಪ್ರಮಾಣದಲ್ಲಿ ಮಂಚೂರಿಯಾ ಪ್ರಾಂತದಲ್ಲಿ ಇತ್ತು. ಹಾಗಾಗಿ ಮಂಚೂರಿಯಾ ಜಪಾನ್ಗೆ ಹತ್ತಿರದಲ್ಲಿರುವಂತಹ ಒಂದು ಪ್ರದೇಶವೂ ಸಹ ಆಗಿತ್ತು. ಹಾಗಾಗಿನೇ ದಿನೇ ಬೆಳೀತಾ ಇದ್ದಂತಹ ಜಪಾನ್ ಮತ್ತೆ ಜಪಾನ್ ಜನಸಂಖ್ಯೆಗೆ ಪೂರೈಸುವಂತಹ ಪ್ರತಿಯೊಂದು ವಸ್ತುಗಳು ಈ ಮಂಚೂರಿಯಾ ಪ್ರಾಂತದಲ್ಲಿ ಅದಕ್ಕೆ ಸಿಗ್ತಾ ಇತ್ತು ಜಪಾನ್ಗೆ. ಹಾಗಾಗಿನೇ ಮಂಚೂರಿಯಾ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟಂತ ಜಪಾನ್ ಬಯಸಿದ್ದು ಈ ಒಂದು ಚೀನಾ ಮತ್ತೆ ಜಪಾನ್ ನಡುವೆ ಯುದ್ಧ ಆಗಕ್ಕೆ ಕಾರಣ ಅಂತ ಬಂತು. So in the year 1931, Japan invades Manchuria and creates puppet state called as the Manchukuo. ಜಪಾನ್ 1931ರಲ್ಲಿ ಚೀನಾ ಮೇಲೆ ದಾಳಿಯನ್ನ ಮಾಡಿ ಮಂಚೂರಿಯಾ ಪ್ರಾಂತ್ಯನ ಆಕ್ರಮಣ ಮಾಡಿ ತನ್ನದೇ ಆದಂತಹ ಒಂದು ತಾತ್ಕಾಲಿಕ ಸರ್ಕಾರವನ್ನ, ಕೈಗೊಂಬೆ ಸರ್ಕಾರವನ್ನ ಸ್ಥಾಪನೆ ಮಾಡುತ್ತೆ. ಅದಕ್ಕೆ ಮಂಚುಕೋ ಅಂತ ಸಹ ಹೆಸರನ್ನ ಕೊಡುತ್ತೆ.
ಕಂಡೆಮ್ಡ್ ಬೈ ಲೀಗ್ ಆಫ್ ನೇಷನ್. ಆದರೆ ಈ ಒಂದು ಪಪೆಟ್ ಸ್ಟೇಟ್ ಅನ್ನು ಏನು ಅಲ್ಲಿ ಸ್ಥಾಪನೆ ಮಾಡ್ತಾ ಮಂಚುಕು ಅಂತೇಳಿ ಜಪಾನ್ ಅದನ್ನ ಲೀಗ್ ಆಫ್ ನೇಷನ್ ಅಂದ್ರೆ ರಾಷ್ಟ್ರಗಳ ಒಕ್ಕೂಟ ಅಂತ ಹೇಳ್ಬಿಟ್ಟಂತೆ ಏನು ಮೊದಲನೇ ಮಹಾಯುದ್ಧ ಆದ್ಮೇಲೆ ಸ್ಥಾಪನೆ ಆಯ್ತು ಅದು ಪ್ರಶ್ನೆ ಮಾಡುತ್ತೆ. ಅಂದ್ರೆ ಪ್ರಶ್ನೆ ಏನ್ ಮಾಡ್ತು ಅಂದ್ರೆ ಅದನ್ನ ನೀವು ಆ ಥರ ಮಾಡಬಾರ್ದು, ನೀವು ಆ ರೀತಿ ಮಂಚುಕು ಅಂತ ಹೇಳ್ಬಿಟ್ಟಂದ್ರೆ ನಿಮ್ದೇ ಆದಂತಹ ಒಂದು ತಾತ್ಕಾಲಿಕ ಸರ್ಕಾರವನ್ನ ಅಲ್ಲಿ ನೀವು ಚೀನಾದಲ್ಲಿ ಸ್ಥಾಪನೆ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟಂತ ಜಪಾನ್ ಹೇಳುತ್ತೆ ಅಷ್ಟೇ. ಆದ್ರೆ ಯಾವುದೇ ಒಂದು ದೇ ಡಿಡ್ ನಾಟ್ ಟೇಕನ್ ಎನಿ ಕೈಂಡ್ ಆಫ್ ದಿ ಮಿಲಿಟರಿ ಆಕ್ಷನ್ ಅಗೇನ್ಸ್ಟ್ ಜಪಾನ್. ಆದ್ರೆ ಬರೀ ಹೇಳ್ತು ಬಾಯಿ ಮಾತಲ್ಲಿ ಹೇಳ್ತು ಅಷ್ಟೇ ಹೊರತಾಗಿ ಲೀಗ್ ಆಫ್ ನೇಷನ್ ಆದ್ರೆ ಜಪಾನ್ ಅದ್ರ ಮೇಲೆ ಯಾವುದೇ ಒಂದು ಯುದ್ಧವನ್ನ ಘೋಷಣೆ ಮಾಡಿ ಆ ಒಂದು ಮಂಚುಕೋ ಸರ್ಕಾರವನ್ನ ವಾಪಸ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಯಾವುದೇ ಒಂದು ಕ್ರಮವನ್ನ ಲೀಗ್ ಆಫ್ ನೇಷನ್ ತೆಗೆದುಕೊಳ್ಳಲಿಲ್ಲ. And simultaneously, the West is distracted by the Great Depression. ಅದೇ ವೆಸ್ಟ್ ಅಂದ್ರೆ ಯುರೋಪಿನಲ್ಲೂ ಸಹ ಇದ್ರ ಬಗ್ಗೆ ಆಸಕ್ತಿನ ತೋರಿಸ್ತಿಲ್ಲ. ಏನಕ್ಕಂತಂದ್ರೆ ಯುರೋಪ್ ಖಂಡದಲ್ಲೇನೆ ಆರ್ಥಿಕ ಮುಗ್ಗಟ್ಟು ಇತ್ತು. ಹಾಗಾಗಿ ಅವರು ತಮ್ಮ ದೇಶನ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಆಸಕ್ತಿನ ತೋರಿಸಿದ್ರು ಅಷ್ಟೇ ಹೊರತಾಗಿ ಇಲ್ಲಿ ಏಷ್ಯಾದಲ್ಲಿ ಚೀನಾದಲ್ಲಿ ಏನೇನು ಆಗ್ತಾ ಇದೆ ವ್ಯವಸ್ಥೆ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳುವಂತ ಕೆಲಸನೇ ಮಾಡಲಿಲ್ಲ. ಯಾಕಂದ್ರೆ ಅವರಲ್ಲೇನೆ ಆರ್ಥಿಕ ಪರಿಸ್ಥಿತಿ ಬಹಳ ಹೀನಾಯವಾದಂತಹ ಒಂದು ಪರಿಸ್ಥಿತಿ ಇತ್ತು 1931 ಸಮಯದಲ್ಲಿ. ಹಾಗಾಗಿನೇ ಇವೆಲ್ಲವೂ ಸಹ ನನಗೆ ಸಿನೋ ಜಪಾನ್ ಯುದ್ಧ ಆಗೋದಕ್ಕೆ ಸಾಧ್ಯ ಆಗ್ತಾ ಬಂತು, ವಿಚ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1937. 1937ರಲ್ಲಿ ಚೀನಾ ಜಪಾನ್ ಯುದ್ಧ ಪ್ರಾರಂಭ ಆಗುತ್ತೆ. ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ, ತಕ್ಷಣದ ಕಾರಣ ಅಂತಂದ್ರೆ ದಿ ಮಾರ್ಕೋ ಪೋಲೋ ಬ್ರಿಡ್ಜ್ ಇನ್ಸಿಡೆಂಟ್ ಸ್ಟಾರ್ಟೆಡ್ ದಿ ಫುಲ್ ಬ್ಲೋನ್ ಎಫೆಕ್ಟ್. ಮಾರ್ಕೋ ಪೋಲೋ ಅಂತ ಹೇಳ್ಬಿಟ್ಟಂತ ಚೀನಾದಲ್ಲಿ ಬೀಜಿಂಗ್ ನಗರ ಏನಿದೆಯೋ ಆ ಬೀಜಿಂಗ್ ನಗರದ ಹತ್ರ ಬರುವಂತದ್ದು ಒಂದು ಬ್ರಿಡ್ಜ್ ಇದು. ಈ ಬೀಜಿಂಗ್ ನಗರವನ್ನ ಜಪಾನರು 3 ಕಡೆಯಿಂದನೂ ಸಹ ಅದನ್ನ ಆಕ್ರಮಣ ಮಾಡ್ಕೊಂಡಿದ್ರು. ಹಾಗಾಗಿ ಈ ಒಂದು ಮಾರ್ಕೋ ಪೋಲೋ ಬ್ರಿಡ್ಜ್ ಏನಿದೆಯೋ ಅದು ವ್ಯಾಪಾರಕ್ಕೆ ಬಹಳ ಸೂಕ್ತವಾದಂತಹ ಒಂದು ಸ್ಥಳನೂ ಸಹ ಹೇಳುವುದು ಬ್ರಿಡ್ಜ್ ಇದ್ದ ಕಾರಣಕ್ಕೋಸ್ಕರನೇ ಇದನ್ನ ಆಕ್ರಮಣ ಮಾಡ್ಕೊಳ್ಳೋದು ಜಪಾನರ ಉದ್ದೇಶ ಆಗಿತ್ತು. ಜೊತೆಗೆ ಈ ಒಂದು ಬ್ರಿಡ್ಜ್ ಹತ್ರ ಇದ್ದಂತಹ ಸಾಕಷ್ಟು ಸೈನಿಕರನ್ನು ಸಹ ಅವರು ಹತ್ಯೆಯನ್ನ ಮಾಡಿದ್ರು. ಸೊ ಈ ಒಂದು ಘಟನೆ ನಮಗೆ ತಕ್ಷಣಕ್ಕೆ ಸಿನೋ ಜಪಾನ್ ಯುದ್ಧ ಆಗೋದಕ್ಕೆ ಸಾಧ್ಯ ಆಗ್ತಾ ಬಂತು. In response, the Kuomintang and Communist Party formed an alliance to fight Japanese under the Siam Agreement. ಹಾಗಾಗಿ ಯಾವಾಗ ಮಾರ್ಕೋ ಪೋಲೋ ಘಟನೆ ನಡೀತೋ ಅಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಸೈನಿಕರನ್ನ ಕಳ್ಕೊಳ್ತಾ ಬಂದ್ರು, ಮತ್ತೆ ಈ ಬ್ರಿಡ್ಜ್ ಅನ್ನು ಸಹ ಆಕ್ರಮಣ ಮಾಡ್ಕೊಂಡಿದ್ದು ಜಪಾನರು. ಅವಾಗ ಕುಮಿಂಟಾಂಗ್ ಮತ್ತೆ ಕಮ್ಯುನಿಸ್ಟ್ ಪಕ್ಷ ಒಂದಾಗಿ ಒಂದು ಐಕ್ಯತಾ ರಂಗವನ್ನ ಸ್ಥಾಪನೆ ಮಾಡಿಕೊಂಡು, ಸಂಯುಕ್ತ ರಂಗವನ್ನ ಸ್ಥಾಪನೆ ಮಾಡಿಕೊಂಡು ಇಬ್ರು ಸಹ ಫ್ರೆಂಡ್ಸ್ ಆಗಿ ಜಪಾನರ ವಿರುದ್ಧ ಯುದ್ಧವನ್ನು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟಂತ ಎರಡು ಪಕ್ಷನೂ ಸಹ ಒಂದಾಗುತ್ತೆ. ಅಂಡ್ ಸೈಮಲ್ಟೇನಿಯಸ್ಲಿ ದೇರ್ ವಾಸ್ ಎ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ಆಂಟಿ ಜಪಾನೀಸ್ ಸೆಂಟಿಮೆಂಟ್ ಆಲ್ಸೋ. ಆದರೆ ಯುರೋಪ್ನ ನಾವು ನೋಡಿದಾಗ, ಯಾಕಂದ್ರೆ 1937 ಅಂತಂದ್ರೆ ಅದು ಎರಡನೇ ಮಹಾಯುದ್ಧ ಪ್ರಾರಂಭ ಆದಂತ ಒಂದು ಸಮಯನೂ ಸಹ ಆಗಿತ್ತು. ಆ ಸಂದರ್ಭದಲ್ಲಿ ಜಪಾನ್ಗೆ ಏನಿಸ್ತಿತ್ತು ಅಂತಂದ್ರೆ ಏಷ್ಯಾದಲ್ಲಿ ನಾನು ರಾಜ ಆಗ್ಬೇಕು, ಏಷ್ಯಾದಲ್ಲಿ ನಾನು ಅಧಿಪತಿ ಆಗ್ಬೇಕು, ಏಷ್ಯಾದಲ್ಲಿರುವಂತಹ ಪ್ರತಿಯೊಂದು ದೇಶಗಳು ಸಹ ನನ್ನ ಅಧೀನದಲ್ಲಿರಬೇಕು ಅಂತ ಹೇಳ್ಬಿಟ್ಟಂತ ಸಾರ್ವಭೌಮತ್ವ ಸ್ಥಾಪನೆ ಮಾಡೋಕ್ಕೆ ಜಪಾನ್ ನಿಂತಿತ್ತು. ಹಾಗಾಗಿನೇ ಈ ಒಂದು ಚೀನಾ ಮೇಲೆ ಆಗ್ತಾ ದಾಳಿ ಮತ್ತೆ ಜಪಾನ್ ಏಷ್ಯಾದಲ್ಲಿ ತಾನು ಪ್ರತಿನಿಧಿ ಆಗಲು ತಾನು ಬಲಿಷ್ಠನಾಗಬೇಕು ಅಂತ ಏನು ಪ್ರಯತ್ನ ಪಡ್ತಿತ್ತು, ಅದು ಏಷ್ಯಾದಲ್ಲಿ ಇದ್ದಂತಹ ಕೆಲವೊಂದು ವಸಾಹತುಗಳು, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದಲ್ಲೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಬ್ರಿಟಿಷರ ಸಾರ್ವಭೌಮತ್ವ ನಮ್ಮಲ್ಲಿ ಇತ್ತು. ಈ ಒಂದು ಯುರೋಪಿನರಿಗೆ ಜಪಾನ್ ಏಷ್ಯಾದಲ್ಲಿ ಏನು ಪ್ರಬಲ ರಾಷ್ಟ್ರವಾಗಿ ಬೆಳಿಬೇಕು ಅಂತ ಪ್ರಯತ್ನ ಪಡ್ತಿತ್ತೋ ಅದು ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇತ್ತು. ಏಷ್ಯಾದಲ್ಲಿ ಎಲ್ಲೆಲ್ಲಿ ಯುರೋಪಿನರ ಅದು ವಿದೇಶಿಯರ ವಸಾಹತುಗಳು ಅಥವಾ ಒಂದು ರಾಜಕೀಯ ನಡೀತಾ ಇತ್ತು ಅಲ್ಲೆಲ್ಲವೂ. ಸೊ ಹಾಗಾಗಿ ಈ ಒಂದು ಘಟನೆ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ಆಂಟಿ ಜಪಾನೀಸ್ ಸೆಂಟಿಮೆಂಟ್ ಇದು ಜಪಾನರ ವಿರುದ್ಧ ಯುರೋಪಿನರಿಗೆ ಶತ್ರುತ್ವ ಮನೋಭಾವನೆ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗ್ತಾ ಬಂತು. ಫಾರ್ ಎಕ್ಸಾಂಪಲ್ ದಿ ಸ್ಟಾಲಿನ್ ಸಪೋರ್ಟೆಡ್ ದಿ ಕಮ್ಯುನಿಸ್ಟ್ ಪಾರ್ಟಿ ಅಂಡ್ ದಿ ವೆಸ್ಟ್ ಸಪೋರ್ಟೆಡ್ ದಿ ಕುಮಿಂಟಾಂಗ್ ಪಾರ್ಟಿ ಅಗೇನ್ಸ್ಟ್ ದಿಸ್ ಜಪಾನ್. ಹಾಗಾಗಿ ಸ್ಟಾಲಿನ್ ರಷ್ಯಾದ ನಾಯಕನಾಗಿದ್ದ, ಅವನು ಕಮ್ಯುನಿಸ್ಟರಿಗೆ ಒಂದು ಸಪೋರ್ಟ್ ಅನ್ನ ಮಾಡ್ತಾನೆ. ಜೊತೆಗೆ ವೆಸ್ಟ್ ಅಂತಂದ್ರೆ ಯುರೋಪಿಯನ್ನರು, ಅಮೆರಿಕನರು ಆಗ್ಬೋದು, ಅಮೆರಿಕನರು ನಮಗೆ ಕುಮಿಂಟಾಂಗ್ ಪಕ್ಷಕ್ಕೆ ಸಪೋರ್ಟ್ ಅನ್ನು ಮಾಡ್ತಾರೆ ಜಪಾನ್ನ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟಂತ. Japanese attacked key Chinese ports and industrial centers as well as Nanking and as well as the Shanghai.
ಜಪಾನ್ ಏನ್ ಮಾಡುತ್ತೆ ಅಂತಂದ್ರೆ ಈ ಚೀನಾದ ಕೆಲವೊಂದು ಪ್ರಮುಖ ಬಂದರು ಪ್ರದೇಶಗಳನ್ನ ಮತ್ತೆ ಕಾರ್ಖಾನೆ ಕೇಂದ್ರಗಳು ಅಂತ ಯಾವ್ಯಾವ ಇತ್ತು ಅವ್ರ ಎಲ್ಲೆಲ್ಲಿ ಕೈಗಾರಿಕಾ ಕೇಂದ್ರಗಳನ್ನ ಮಾಡ್ಕೊಂಡಿದ್ರು ಅವುಗಳನ್ನ ಆಕ್ರಮಣ ಮಾಡ್ಕೊಳ್ಳುತ್ತೆ ಜಪಾನ್. ಅಷ್ಟೇ ಅಲ್ಲದೆ ನಾನ್ಕಿನ್ ಮತ್ತೆ ಶಾಂಘಾಯ್ ಇವೆರಡೂ ಸಹ ಒಂದ್ ರೀತಿ ವ್ಯಾಪಾರದ ಕೇಂದ್ರ ಅಂತ ನಾವು ಕರಿಬಹುದು. ಇವೆರಡನ್ನೂ ಸಹ ಜಪಾನ್ ತನ್ನ ಅಧೀನಕ್ಕೆ ಮಾಡ್ಕೊಳ್ಳುತ್ತೆ. ಬೋತ್ ಸೈಡ್ಸ್ ಯೂಸ್ಡ್ ಸ್ಕಾರ್ಚ್ಡ್ ಅರ್ತ್ ಟ್ಯಾಕ್ಟಿಕ್ಸ್. ಸ್ಕಾರ್ಚ್ಡ್ ಅರ್ತ್ ಟ್ಯಾಕ್ಟಿಕ್ಸ್ ಅಂತಂದ್ರೆ ಸುಟ್ಟಾಕುವಂಥದ್ದು. ಯಾವುದು ಭೂಮಿ ಮೇಲೆ ಸಾರ್ವಜನಿಕರ ಬಳಕೆಗೆ ಅಂತೇಳಿ ಯಾವ್ಯಾವ ಕಟ್ಟಡಗಳಿರುತ್ತೋ ಅವುಗಳನ್ನೆಲ್ಲ ಬೆಂಕಿ ಹಾಕಿ ಸುಟ್ಟಾಕೋದಕ್ಕೆ ನಾವು ಸ್ಕಾರ್ಚ್ಡ್ ಅರ್ತ್ ಟ್ಯಾಕ್ಟಿಕ್ಸ್ ಅಂತ ಕರಿತೀವಿ. ಅದರ ಪ್ರಕಾರ ದಿ ಜಪಾನ್ ದೇ ಡಿಸ್ಟ್ರಾಯ್ಡ್ ದಿ ಇನ್ಫ್ರಾಸ್ಟ್ರಕ್ಚರ್ಸ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್ ವಾಸ್ ಡಿಸ್ಟ್ರಾಯ್ಡ್ ಅಂಡ್ ಹೈ ನಂಬರ್ ಆಫ್ ಸಿವಿಲಿಯನ್ಸ್ ಡೆತ್ಸ್. ಈ ಜಪಾನ್ನಲ್ಲಿ ಈ ಒಂದು ಸ್ಕಾಚ್ ಅಪ್ ಟ್ಯಾಕ್ಟಿಕ್ಸ್ಗಳನ್ನ ಮಾಡ್ತಾ ಅಲ್ಲಿದ್ದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಅಲ್ಲಿದ್ದಂಥ ಯಾವುದು ಸಾರಿಗೆ ಸಂಪರ್ಕಗಳನ್ನ ಅವುಗಳನ್ನು ಸಹ ನಾಶ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಅಸಾಮಾನ್ಯ ಚೀನಾದ ಪ್ರಜೆಗಳನ್ನು ಸಹ ಅದು ಹತ್ಯೆ ಮಾಡುತ್ತೆ. ಎಷ್ಟು ಕ್ರೂರವಾಗಿ ಈ ಒಂದು ಘಟನೆ ಆಯಿತು ಅಂತಂದ್ರೆ ಅಷ್ಟು ಮಟ್ಟಿಗೆ ಅದು ನೋಡ್ತಾ ಇದ್ರೆ ಆ ಘಟನೆಗಳನ್ನ ನೋಡ್ತಾ ಇದ್ರೆ ಬಹಳಷ್ಟು ದುಃಖ ಆಗಬೇಕು. ಆ ರೀತಿ ಜಪಾನ್ ಏನೋ ಗಮನಿಸ್ತೇನೆ ಸಾಮಾನ್ಯ ಪ್ರಜೆಗಳ ಮೇಲೆ ದಾಳಿಯನ್ನ ಅದು ಮಾಡ್ತಾ ಬಂತು. ಎಸ್ಪೆಷಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ, ಸಣ್ಣ ಮಕ್ಕಳ ಮೇಲೂ ಸಹ ಅವರು ಬಲಾತ್ಕಾರವನ್ನು ಸಹ ಮಾಡ್ತಾ ಬಂದ್ರು ಜಪಾನರು. ಮತ್ತೆ ಹಿಡ್ಕೊಂಡು ಬಂದು ಸಾಮಾನ್ಯ ಪ್ರಜೆಗಳನ್ನ ಅವನ ಕಟ್ ಮಾಡುವಂಥದ್ದು ಸಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಯುದ್ಧದಲ್ಲಿ ಜಪಾನರು ಮಾಡ್ತಾ ಬರ್ತಾರೆ. ಮೆಸಾಕರ್ಸ್ ಅಂಡ್ ಅಟ್ರಾಸಿಟೀಸ್ ವೇರ್ ಕಾಮನ್. ಮೆಸಾಕರ್ನ ಹೇಳಿದ್ನಲ್ಲ, ಅಟ್ರಾಸಿಟೀಸ್ ಮತ್ತೆ ಮೆಸಾಕರ್ ಅಷ್ಟು ಮಟ್ಟಿಗೆ ಜಪಾನರು ಇಲ್ಲಿ ಮಾಡ್ತಾ ಬರ್ತಾರೆ. ಕಡೆಯದಾಗಿ ಸುಮಾರು 8 ವರ್ಷಗಳ ಕಾಲ ಇನ್ 8 years of conflict ದಿ ಚೈನೀಸ್ ಲಾಸ್ ನಿಯರ್ಲಿ 20 million people. ಈ ಒಂದು ಯುದ್ಧದಿಂದ ಸುಮಾರು 8 ವರ್ಷಗಳ ಕಾಲ ಈ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ಚೀನಿಯರಲ್ಲಿ ಸುಮಾರು 20 ಮಿಲಿಯನ್ ಅಷ್ಟು ಚೀನಿ ಪ್ರಜೆಗಳು ಮತ್ತೆ ಸೈನಿಕರು ಮರಣವನ್ನು ಹೊಂದುತ್ತಾರೆ ಈ ಒಂದು ಯುದ್ಧದಿಂದಾಗಿ. By 1940, the Japanese were unable to force a victory over Chinese and Chinese were unable to evict the Japan's from occupied area. ಆದರೆ ಇಲ್ಲಿ ಯಾರಿಗೂ ಸಹ ಜಯ ಸಿಗ್ತಿರ್ಲಿಲ್ಲ. 1940 ಎರಡನೇ ಮಹಾಯುದ್ಧ ಆಗ್ತಿದ್ದಂಥ ಸಂದರ್ಭ ಈ ಕಡೆ ಜಪಾನರು ಸಹ ಗೆಲ್ತಿಲ್ಲ, ಈ ಕಡೆ ಚೀನಾದವರು ಸಹ ಗೆಲ್ತಿಲ್ಲ. ಆ ಥರ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಯಿತು. In between, by 1941, the Chinese position was precarious. ಚೈನಾದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಯಿತು, ತುಂಬ ಗೊಂದಲ ಉಂಟಾಯಿತು. ಏನಕ್ಕಂತಂದ್ರೆ ಬೈ 1930s ದ ಮಿಲಿಟರಿ ಏಡ್ ಡ್ರೈಡ್ಸ್ ಅಪ್ ವಿತ್ ವಾರ್ ಇನ್ ಯುರೋಪ್. ಏನಾಯಿತು ಚೀನಾದಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಸುಮಾರು 1941ರಲ್ಲಿ ಚೀನಾದ ಪರಿಸ್ಥಿತಿ ತುಂಬ ಹೀನಾಯ ಆಯಿತು. ಏನಕ್ಕಂತಂದ್ರೆ ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಯುರೋಪಿನ ದೇಶಗಳೆಲ್ಲ ಸಹ ಚೀನಾಗೆ ಕೊಡ್ತಿದ್ದಂತಹ ಒಂದು ಮಿಲಿಟರಿ ಸಪೋರ್ಟ್ ಏನಿತ್ತು ಅದನ್ನ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ದಿ ಅಲಯನ್ಸ್ ಬಿಟ್ವೀನ್ ದಿ ಕುಮಿಂಗ್ಟಾಂಗ್ ಅಂಡ್ ದಿ ಕಮ್ಯುನಿಸ್ಟ್ ಪಾರ್ಟಿ ಇಸ್ ಪವರ್ಲೆಸ್ ಅಂಡ್ ವೀಕ್. ಯಾಕಂತಂದ್ರೆ ನಿಮಗೆ ಗೊತ್ತು, ಕುಮಿಂಗ್ಟಾಂಗ್ಗೆ ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ಸೇರ್ಕೊಳ್ಳೋಕೆ ಇಷ್ಟ ಇಲ್ಲ, ಕಮ್ಯುನಿಸ್ಟರ್ನ ನಾಶ ಮಾಡಬೇಕು ಅಂತ ಬಯಸ್ತಾ ಇದೆ. ಸೊ ಹಾಗಾಗಿ ಈ ಕುಮಿಂಗ್ಟಾಂಗ್ ಮತ್ತೆ ಕಮ್ಯುನಿಸ್ಟರು ಅವ್ರ ನಡುವೆ ಆಂತರಿಕ ಯುದ್ಧವನ್ನ ಮಾಡ್ತಿದ್ದ ಕಾರಣಕ್ಕೋಸ್ಕರನೇ ಅವರ ಒಂದು ಒಕ್ಕೂಟ ಏನು ತಾತ್ಕಾಲಿಕವಾಗಿ ಸ್ಥಾಪನೆ ಆಗಿತ್ತೋ ಅದಕ್ಕೆ ಶಕ್ತಿನೇ ಇರಲಿಲ್ಲ, ತುಂಬಾ ದುರ್ಬಲ ಆಗಿತ್ತು. ಹಾಗಾಗಿನೇ ಈ ಎರಡು ಕಾರಣದಿಂದ ಯುರೋಪ್ನಲ್ಲಿ ಯುದ್ಧ ಆಗ್ತಾ ಇತ್ತು. ಹಾಗಾಗಿ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಚೀನಾಗೆ ಒಂದು ಸಪೋರ್ಟ್ ಅನ್ನು ಕೊಡಕ್ ಆಗ್ಲಿಲ್ಲ. ಜೊತೆಗೆ ಆಂತರಿಕವಾಗಿಯೇ ಆಗ್ತಿದ್ದಂತಹ ಒಂದು ಕದನ ಏನಾಗ್ತಾ ಇತ್ತು ಇವೆರಡೂ ಸಹ ಜಪಾನ್ ಹೆಚ್ಚಿನ ಸಂಖ್ಯೆಯಲ್ಲಿ ಚೀನಾ ಮೇಲೆ ದಾಳಿನ ಮಾಡಿ ಅದನ್ನು ನಾಶ ಮಾಡಕ್ಕೆ ಸಾಧ್ಯ ಆಗ್ತಾ ಬಂತು. ದಿ ಆಂಟಿ ಜಪಾನೀಸ್ ಸೆಂಟಿಮೆಂಟ್ಸ್ ಗ್ರೋನ್ ಇನ್ ವೆಸ್ಟ್. ಯಾವಾಗ ಶುರುವಾಯಿತು? ಜಪಾನ್ನ ವಿರುದ್ಧ ವೆಸ್ಟರ್ನರ್ಸ್ಗೆ ಅಂದರೆ ಯುರೋಪಿನರಿಗೆ ಬೇರೆ ವಿದೇಶಿಯರಿಗೆ ಒಂದು ಶತ್ರುತ್ವ ಮನೋಭಾವನೆ ಪ್ರಾರಂಭ ಆಯಿತು. ಏನಕ್ಕಂತಂದ್ರೆ ದಿ ಜಪಾನ್ ಈಸ್ ಬಿಲ್ಡಿಂಗ್ ಆನ್ ಏಷ್ಯನ್ ಎಂಪೈರ್. ಏಷ್ಯಾದಲ್ಲಿ ತಂದೆ ಆದಂತಹ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಜಪಾನ್ ಬಯಸ್ತಾ ಇತ್ತು. ಇದು ವಿದೇಶಿಯರಿಗೆ ಅಂದ್ರೆ ವೆಸ್ಟರ್ನರ್ಸ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಯುರೋಪ್ಗಾಗ್ಲಿ ಅಥವಾ ಅಮೆರಿಕಾಗ್ಲಿ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಯುರೋಪಿಯನ್ನರು ಏಷ್ಯಾದಲ್ಲಿ ಇರುವಂತಹ ಕೆಲವೊಂದು ದೇಶಗಳಲ್ಲಿ ತಮ್ಮ ವಸಾಹತುಗಳನ್ನ ಸ್ಥಾಪನೆ ಮಾಡ್ಕೊಂಡಿದೆ, ತಮ್ಮ ಒಂದು ರಾಜಕೀಯ ವ್ಯವಸ್ಥೆನ ಸ್ಥಾಪನೆ ಮಾಡಿತ್ತು. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ ತೆಗೆದುಕೊಳ್ಳಿ, ಈ ಒಂದು ಸಂದರ್ಭ ಎರಡನೇ ಮಹಾಯುದ್ಧ ಆಗುವಾಗ ನಮ್ಮ ದೇಶಕ್ಕೆ ಇನ್ನೂ ಸ್ವತಂತ್ರ ಸಿಕ್ಕಿರಲಿಲ್ಲ. ಇಲ್ಲೂ ಸಹ ನಮಗೆ ಬ್ರಿಟಿಷರ ಆಳ್ವಿಕೆ ನಡೀತಾ ಇತ್ತು ನಮ್ಮಲ್ಲಿ. ಹಾಗಾಗಿನೇ ಜಪಾನು ಸಹ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು, ಯಾವುದು ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ. ಆವಾಗಲೇ ನಮಗೆ ಗಾಂಧೀಜಿ ಅವರು
ಅದು ಒಬ್ಬ ಯಾವುದು ಡೂ ಆರ್ ಡೈ ಅಂತ ಹೇಳ್ಬಿಟ್ಟಂತ ಒಂದು ಮಾಡ್ತಾರೆ. ಮತ್ತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಲೂ ಸಹ ಒಂದು ಹೋರಾಟವನ್ನ ಮಾಡ್ತಾರೆ. ನಿಮ್ಗೆಲ್ಲ ನೆನಪಿದೆ ಅಂತ ಅನ್ಕೋತೀನಿ ನಾನು. ಹಾಗಾಗಿನೇ ಇಲ್ಲಿ ಜಪಾನ್ ಏಷ್ಯಾದಲ್ಲಿ ತನ್ನ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಇದ್ದಿದ್ದು ಕೆಲವೊಂದು ಯುರೋಪಿನ ರಾಷ್ಟ್ರಗಳಿಗೆ ಮತ್ತೆ ಅಮೆರಿಕಾಗೆ ಅದು ಇಷ್ಟ ಆಗಲಿಲ್ಲ. ಹಾಗಾಗಿ ಅದು ಜಪಾನ್ನ ಒಂದು ಶತ್ರು ದೇಶವಾಗಿ ನೋಡಕ್ಕೆ ಪ್ರಾರಂಭವನ್ನು ಮಾಡುತ್ತೆ. The US and other Western countries have extensive economic interest throughout Asia. ನಾನು ಹೇಳಿದೆ ನಮ್ಮ ಭಾರತ ದೇಶದಲ್ಲಿ ಯುರೋಪಿಯನ್ನರು ಯಾರ್ಯಾರಿದ್ರು ಅವ್ರಿಗೆ ಪ್ರಥಮವಾಗಿ ಅವರಿಗೆ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಅವ್ರು ನೋಡ್ತಾರೆ. ಆಮೇಲೆ ರಾಜಕೀಯವಾಗಿ ನಮ್ಮ ದೇಶದಲ್ಲಿ ಅವರು ಬಲಿಷ್ಠರಾಗ್ತಾ ಬರ್ತಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ USA ಆಗಿರ್ಬೋದು ಅಥವಾ ಯುರೋಪಿನ ದೇಶಗಳು ಏಷ್ಯಾ ಖಂಡವನ್ನು ನೋಡ್ತಾ ಇರೋದು ತಮ್ಮ ಆರ್ಥಿಕ ಅಭಿವೃದ್ಧಿಗೋಸ್ಕರನೇ. ಆದರೆ ಇಲ್ಲಿ ಜಪಾನ್ ತನ್ನ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾ ಇದ್ದಿದ್ದು ಅವರಿಗೆ ಅದು ಇಷ್ಟ ಆಗಲಿಲ್ಲ. In 1941, the US imposed an oil embargo on Japan, which led the Japanese to attack Pearl Harbor on 7th December 1941. ಈ ಒಂದು ಸಂದರ್ಭದಲ್ಲಿ USA ಏನ್ ಮಾಡುತ್ತೆ 1941ರಲ್ಲಿ ಜಪಾನ್ ಮೇಲೆ ಒಂದು ಎಂಬಾರ್ಗೋ ಅಂತಂದ್ರೆ ಒಂದು ದಾಳಿಯನ್ನ ಮಾಡುತ್ತೆ. ಅಂದ್ರೆ ದಾಳಿ ಅಂತಂದ್ರೆ ಅದರ ಒಂದು ಎಲ್ಲಿ ನೆಲೆ ಇತ್ತು, ಅದರ ಒಂದು ಆಯಿಲ್ನ ಕೇಂದ್ರಗಳಲ್ಲಿತ್ತು ಅವುಗಳನ್ನ ಇಳಿಸುವಂತಹ ಅದರ ಪ್ರಭಾವವನ್ನು ತಗ್ಗಿಸುವಂತ ಕೆಲಸವನ್ನ USA ಮಾಡುತ್ತೆ. ಇದರಿಂದ ಜಪಾನ್ಗೆ ಬಹಳಷ್ಟು ನಷ್ಟ ಆಗುತ್ತೆ. ಹಾಗಾಗಿನೇ ಜಪಾನ್ ಪರ್ಲ್ ಹಾರ್ಬರ್ ಹವಾಯ್ USA ಇರುವಂತಹ ಹವಾಯ್ ಪ್ರಾಂತದಲ್ಲಿರುವಂತಹ ಈ ಪರ್ಲ್ ಹಾರ್ಬರ್ ಅದರ ಒಂದು ನೆಲೆಯಾಗಿದ್ದು USAದು ಅದರ ಮೇಲೆ ಡಿಸೆಂಬರ್ 7, 1941ರಲ್ಲಿ ಏಕಾಏಕಿ ದಾಳಿಯನ್ನು ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾಮಾಣಿಕರಾದಂತಹ ಮತ್ತೆ ತುಂಬ USA ಅಥವಾ ಅಮೆರಿಕದ ಪ್ರಜೆಗಳನ್ನ ಅದು ಹತ್ಯೆಯನ್ನ ಮಾಡುತ್ತೆ. ಪೂರ ಪರ್ಲ್ ಹಾರ್ಬರ್ ಅವರ ಒಂದು ಕೇಂದ್ರ ಏನಿತ್ತು, ವ್ಯಾಪಾರ ಕೇಂದ್ರ, ಅವುಗಳನ್ನೆಲ್ಲ ಸಹ ಜಪಾನ್ ನಾಶ ಮಾಡ್ಬರುತ್ತೆ. ಸೊ ಈ ಒಂದು ಘಟನೆ ಪರ್ಲ್ ಹಾರ್ಬರ್ನ ಒಂದು ಘಟನೆ ನಮಗೆ USA ಅಮೆರಿಕ 2ನೇ ಮಹಾಯುದ್ಧಕ್ಕೆ ಬಂದಿರಲಿಲ್ಲ, ಇನ್ನು ಅದು ಭಾಗವಹಿಸಿರಲಿಲ್ಲ 2ನೇ ಮಹಾಯುದ್ಧದಲ್ಲಿ. 1991 ತನಕನೂ ಈ ಘಟನೆ ಆಗೋ ತನಕನೂ ಅದರ ಪರ್ಲ್ ಹಾರ್ಬರ್ ಅಲ್ಲಿ USAಗಾದಂತಹ ಒಂದು ನಷ್ಟ USA ಅಥವಾ ಅಮೆರಿಕ 2ನೇ ಮಹಾಯುದ್ಧಕ್ಕೆ ಬರಕ್ಕೆ ಕಾರಣ ಆಗ್ತಾ ಬಂತು. ಯಾವಾಗ USA ಈ 2ನೇ ಮಹಾಯುದ್ಧಕ್ಕೆ ಸೇರ್ಕೊಳ್ತು ಅವಾಗ ಏನು ಈ ಯುದ್ಧದ ಒಂದು ವ್ಯವಸ್ಥೆನೇ ಬದಲಾಗಕ್ಕೆ ಸಾಧ್ಯ ಆಗ್ತಾ ಬಂತು. On December 8th, next day immediately, ಆ ಪರ್ಲ್ ಹಾರ್ಬರ್ ಘಟನೆ 7th ಆಯಿತು ನಮಗೆ ಡಿಸೆಂಬರ್. ಅದು ನೆಕ್ಸ್ಟ್ ಡೇಗೆ on 8th December 1941 USA declared war on Japan. 2ನೇ ಮಹಾಯುದ್ಧಕ್ಕೆ ಸೇರ್ಕೊಳ್ತಾ USA ಜಪಾನ್ ಮೇಲೆ ಯುದ್ಧವನ್ನ ಸಾರುತ್ತೆ. In February 1942, the US Congress loaned China $500 million. ಈ ಯುದ್ಧವನ್ನು ಮಾಡೋದಕ್ಕೆ, ಯಾಕಂದ್ರೆ ಚೀನಾದ ಒಂದು ಸಪೋರ್ಟು ಸಹ ಬೇಕಾಗತ್ತೆ ಅಮೆರಿಕಾಗೆ. ಅದಕ್ಕೆ ಅಂತಾನೆ ಚೀನಾಗೆ ಯುದ್ಧವನ್ನ ಕಂಟಿನ್ಯೂ ಮಾಡೋಕ್ಕೆ ಅಥವಾ ಯುದ್ಧನ ಮಾಡೋಕ್ಕೆ ಸುಮಾರು $500 ಮಿಲಿಯನ್ ಅದಕ್ಕೆ ಲೋನ್ನ ಸಾಲವನ್ನು ಸಹ ಚೀನಾಗೆ ಕೊಡುತ್ತೆ. ಯುದ್ಧವನ್ನ ನೀವು ಮಾಡಿ ಜಪಾನ್ ವಿರುದ್ಧ ಅಂತ ಹೇಳ್ಬಿಟ್ಟಂತ. China to be center of US military effort against Japan. ಏನಕ್ಕಂತಂದ್ರೆ ಆಲ್ರೆಡಿ ಅವಾಗಲೇ ಚೀನಾ ಜಪಾನ್ ಯುದ್ಧ ಆಗ್ತಿದ್ದ ಕಾರಣಕ್ಕೋಸ್ಕರನೇ ಅಮೆರಿಕ ಚೀನಾನೇ ಒಳ್ಳೆ ವ್ಯಕ್ತಿ ನನಗೆ ಈ ಒಂದು ಜಪಾನ್ ಮೇಲೆ ಯುದ್ಧನ ಮಾಡೋಕ್ಕೆ, ಜಪಾನ ಸೋಲ್ಸಕ್ಕೆ ಅಂತ ಹೇಳ್ಬಿಟ್ಟಂತ ಅವರಿಗೆ ಸಹಾಯವನ್ನು ಮಾಡೋಕ್ಕೆ ಅಮೆರಿಕ ಮುಂದೆ ಬರುತ್ತೆ. In reality, there were other more urgent battles to be fought in Asia and aid for China plummeted. ಹಾಗಾಗಿ ಬರೀ USA 2ನೇ ಮಹಾಯುದ್ಧಕ್ಕೆ ಬಂತು, ಆದರೆ ಈ ಒಂದು ಸಿನೋ ಜಪಾನ್ ಯುದ್ಧಕ್ಕಿಂತ ಬಹಳ ಮುಖ್ಯವಾದಂಥ ಯುದ್ಧ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇತ್ತು. ಹಾಗಾಗಿನೇ ಸ್ವಲ್ಪ ಅದಕ್ಕೇನು ಪ್ರೋತ್ಸಾಹ ಸಹಕಾರ ಕೊಡ್ತಾ ಇದ್ರು ಚೀನಾಗೆ ಬೇರೆ ದೇಶದವರು, ಅವು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಇಳಿಮುಖ ಆಗ್ತಾ ಬಂತು. It was also difficult to send support to China over the Himalayan mountains. ಚೀನಾಗೆ ಹೋಗ್ಬೇಕು ಅಂತಂದ್ರೆ ಹಿಮಾಲಯದ ಪರ್ವತ ಶ್ರೇಣಿಗಳನ್ನ ದಾಟ್ಕೊಂಡು ಹೋಗ್ಬೇಕು, ಅದು ಬಹಳ ಕಷ್ಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಈ ಒಂದು ಕಾರಣದಿಂದ ಯುರೋಪಿಯನ್ನರು ಅಥವಾ ಅಮೆರಿಕನ್ನರು ಚೀನಾಗೆ ಏನು ಸಪೋರ್ಟ್ ಅನ್ನ ಮಾಡ್ತಿದ್ರು ಅದು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಇದೊಂದು ಕಾರಣ ಅಂತ ಹೇಳ್ಬೋದು. In 1944, from April to December, Japanese launched a major offensive called Ichigo, which put China on the brink of defeat.
ಹಾಗಾಗಿ ಏನಾಯಿತು 1944ರಲ್ಲಿ ಜಪಾನ್ ಸುಮಾರು 3 ಬಾರಿ ಚೀನಾ ಮೇಲೆ ದಾಳಿನ ಮಾಡುತ್ತೆ. ಅದಕ್ಕೆ ನಾವು ಇಚಿಗೋ ಅಂತ ಕರಿತೀವಿ. ಇಚಿಗೋ ಅಂತಂದ್ರೆ ಆಪರೇಷನ್ ನಂಬರ್ 1, ಆಪರೇಷನ್ ನಂಬರ್ 2, ಆಪರೇಷನ್ ನಂಬರ್ 3 ಅಂತ ಹೇಳ್ಬಿಟ್ಟಂತ. ಸೊ 3 ಬಾರಿ ಜಪಾನ್ ಚೀನಾ ಮೇಲೆ ದಾಳಿನ ಮಾಡುತ್ತೆ, ಚೀನಾವನ್ನ ಕಂಪ್ಲೀಟ್ ಆಗಿ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟಂತ 1944ರಲ್ಲಿ. ಆದರೆ ಇಷ್ಟೊತ್ತಿಗಾಗಲೇ ಜಪಾನ್ ಅದು ಪರ್ಲ್ ಹಾರ್ಬರ್ ಘಟನೆ ಆದ್ಮೇಲೆ ಏನು USA ಅಮೆರಿಕ 2ನೇ ಮಹಾಯುದ್ಧಕ್ಕೆ ಬಂತು, ಇಲ್ಲಿ USA ಇನ್ನೂ ಆಕ್ಟಿವ್ ಆಗಿ ಇನ್ನೂ ಬೇಗ ಕ್ವಿಕ್ ಆಗಿ ನಾವು ಜಪಾನ್ನ ಸೋಲಿಸ್ಬೇಕು ಅಂತ ಕ್ರಮವನ್ನು ತೆಗೆದುಕೊಳ್ತಿತ್ತು. ಏನಕ್ಕಂತಂದ್ರೆ ಜರ್ಮನಿನ ಸೋಲಿಸಿತ್ತು, ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಮುಸ್ಸೋಲಿನಿ ಇಟಲಿ, ಅದು ಸಹ ಇಟಲಿಯೂ ಸಹ ಶರಣಾಗತಿ ಆಗಿತ್ತು. ಇನ್ನು ಉಳಿದಿದ್ದು ಜಪಾನ್ನ ಸೋಲಿಸಿದ್ರೆ 2ನೇ ಮಹಾಯುದ್ಧ ನಮಗೆ ಅಂತ್ಯ ಆಗ್ತಾ ಇತ್ತು. ಹಾಗಾಗಿನೇ USA ಈ 2ನೇ ಮಹಾಯುದ್ಧವನ್ನು ಅಂತ್ಯ ಮಾಡೋದಕ್ಕೆ ಮತ್ತೆ ಜಪಾನ್ ಮೇಲೆ ದಾಳಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅದರ ಪ್ರಕಾರ ದಿ 2 important events ended this war, not only Sino-Japanese war, simultaneously Second World War also. The first incident is on 6th August, USA dropped atomic bombs on Hiroshima. ನಮಗೆಲ್ರಿಗೂ ಸಹ ಗೊತ್ತು, 6ನೇ ತಾರೀಕು ಆಗಸ್ಟ್ 6ನೇ ತಾರೀಕು 1945ರಲ್ಲಿ USA ಅಟೋಮಿಕ್ ಬಾಂಬ್ ಅನ್ನ ಹಿರೋಶಿಮಾ ನಗರ, ಜಪಾನ್ನ ಒಂದು ಹಿರೋಶಿಮಾ ಏನಿದೆಯೋ ಅದ್ರ ಮೇಲೆ ಹಾಕಿ ಹಿರೋಶಿಮಾ ನಗರವನ್ನು ಪೂರ ನಾಶ ಮಾಡುತ್ತೆ. ಆನ್ 9th August, ಸ್ಟಾಲಿನ್ ಡಿಕ್ಲೇರ್ಡ್ ವಾರ್ ಆನ್ ಜಪಾನ್. ಸ್ಟಾಲಿನ್ ರಷ್ಯಾನು ಸಹ ಜಪಾನ್ ಮೇಲೆ ಯುದ್ಧವನ್ನು ಮಾಡುತ್ತೆ ಅಂಡ್ ಓವರ್ ರ್ಯಾನ್ ದಿ ಜಪಾನೀಸ್ ಆರ್ಮಿ ಇನ್ ಮಂಚೂರಿಯಾದಿಂದ ಜಪಾನ್ನ ಒಂದು ಸೈನ್ಯ ಏನಿತ್ತು ಅದನ್ನ ವಾಪಸ್ ತೆಗೆದುಕೊಳ್ಳೋದ್ರಲ್ಲಿ ಸ್ಟಾಲಿನ್ ಅದರ ಮೇಲೆ ಯುದ್ಧವನ್ನು ಡಿಕ್ಲೇರ್ ಮಾಡ್ತಾನೆ. Then the Japanese force in ಚೀನಾ ಸರೆಂಡರ್ಡ್. ಹಾಗಾಗಿನೇ ಜಪಾನ್ ಯಾವಾಗ ಹಿರೋಶಿಮಾವನ್ನು ಕಳ್ಕೊಳ್ತೋ, ಜೊತೆಗೆ ನಾಗಸಾಕಿ ಮೇಲೂ ಸಹ ಅಟೋಮಿಕ್ ಬಾಂಬ್ನ ಹಾಕ್ತಾರೆ. 2 ಮುಖ್ಯವಾದ ನಗರಗಳು ಜಪಾನ್ದು ನಾಶ ಆದಾಗ ಜಪಾನ್ ಚೀನಾದಲ್ಲಿದ್ದಂತಹ ತನ್ನ ಒಂದು ತಾತ್ಕಾಲಿಕ ಸರ್ಕಾರ ಅಥವಾ ಕೈಗೊಂಬೆ ಸರ್ಕಾರ ಏನು ಮಂಚೂರಿಯಾದಲ್ಲಿ ಸ್ಥಾಪನೆ ಮಾಡಿತ್ತೋ ಅದನ್ನ ನಾಶ ಮಾಡ್ತಾನೆ, ತೆಗೆದುಹಾಕತ್ತೆ, ಹಿಂದಕ್ಕೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಜಪಾನ್ ಚೀನಾಗೆ ಸರೆಂಡರ್ ಸಹ ಆಗುತ್ತೆ, ನಾನು ಸೋತೋದೆ ಅಂತಲೂ ಸಹ ಚೀನಾ ಮುಂದೆ ಶರಣಾಗತಿ ಆಗುತ್ತೆ. And after the Japanese war, Sino-Japan war was ended, the civil war in China was also resumed immediately. ಏನು ಸಿವಿಲ್ ವಾರ್ ಆಗ್ತಾ ಇತ್ತು ಅದು ಸಹ ನಮಗೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿ ಸಾಧ್ಯ ಆಯಿತು. ಆದರೆ 2ನೇ ಮಹಾಯುದ್ಧ ಆದ್ಮೇಲೆ ಸಿವಿಲ್ ವಾರ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಆಂತರಿಕ ಕದನ ಇಲ್ಲಿ ಚೀನಾದಲ್ಲಿ ಕುಮಿಂಟಾಂಗ್ ಮತ್ತೆ ಕಮ್ಯುನಿಸ್ಟರ ನಡುವೆ ಪ್ರಾರಂಭ ಆಗುತ್ತೆ. ಅದು ನಮಗೆ 1949ರಲ್ಲಿ ಆ ಒಂದು ಆಂತರಿಕ ಯುದ್ಧನೂ ಸಹ ನಮಗೆ ಅಂಚಿಯಾಗಿ ಚೀನಾದಲ್ಲಿ ಒಂದು ಕಮ್ಯುನಿಸ್ಟ್ ಸರ್ಕಾರ ಅಥವಾ ಚೀನಾ ಜನತಾ ಗಣರಾಜ್ಯ ಸ್ಥಾಪನೆ ಆಗೋಕ್ಕೂ ಸಹ ಕಾರಣ ಆಗ್ತಾ ಬಂತು. ಎಲ್ರಿಗೂ ವಂದನೆಗಳು.